ಸೀಸ್ ಆಗಿದೆ ಸರ್ 55 ಕೋಟಿ ಮೌಲ್ಯದ ಡ್ರಗ್ಸ್. ಅದು ಮಹಾರಾಷ್ಟ್ರ ಪೊಲೀಸರು ಬಂದು ಸೀಸ್ ಮಾಡಿರೋದು. ನಮ್ಮವ್ರ ಸಹಕಾರದಿಂದನೇ ಮಾಡಿರೋದು. ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಸುಮ್ಮನೆ ಏನೇನೋ ಹೇಳ್ತಕ್ಕಂಥದ್ದು ಇನ್ಫಾರ್ಮೇಷನ್ ಸಿಕ್ಕಿದೆ. ಈ ದೇಶದಲ್ಲೆಲ್ಲ ಈ ಪ್ರಪಂಚದಲ್ಲಿ ಡ್ರಗ್ ಮಾಫಿಯಾ ಇದೆ. ಈ ಪ್ರಪಂಚದಲ್ಲಿ ಅವನು ಜೊತೆಲೇ ಓಡಾಡ್ತಾನಂತೆ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳ ಜೊತೆಲಿ. ಆ ಡ್ರಗ್ ಮಾಫಿಯಾ ಇದೆಯಲ್ಲ ಅವ್ನು ಹಿಡಿಯೋಕ್ಕಾಗ್ತಾಯಿಲ್ಲ. ಅವನ್ನ ಹಿಡಿಲಿಕ್ಕೆ ಕಾನೂನು ವ್ಯಾಪ್ತಿಗೆ ಬರ್ತಾಯಿಲ್ಲ. ನಾನು ಮೊನ್ನೆ ಯಾರ ಹತ್ರನೂ ಮಾತಾಡಿದೆ, ಇದು ಹೆಂಗ್ರಿ ಇಷ್ಟೊಂದು ಪ್ರಪಂಚದ ಆದ್ಯಂತ ಹಬ್ಬಿರ್ತಕ್ಕಂಥ ಈ ಡ್ರಗ್ ಮಾಫಿಯನ್ ಅಂತ. ಅದಕ್ಕೆ ಯಾರೋ ಹೇಳ್ತಾಯಿದ್ರು, ಅದು ಆ ಮಟ್ಟಕ್ಕೆ ಅವರು ಕಾನೂನನ್ನು ಎಷ್ಟು ಭದ್ರತೆ ಮಾಡ್ಕೊಂಡು ಅವರು ಯಾರಿಂದ ಯಾರಿಗೆ ಹೋಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾರೂ ಕಂಡುಹಿಡಿಯೋಕ್ಕೆ ಆಗದೇ ಇರೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಅಂತ. ಬಹುಶಃ ನಮ್ಮಲ್ಲಿ ಈಗಾಗಲೇ ಈಗ ಸ್ವಲ್ಪ ದಿವಸದಲ್ಲಿ ಏರ್ಪೋರ್ಟಲ್ಲಿ ಹಿಡಿದಿದ್ರು ನಮ್ಮವರೇ ಪೊಲೀಸರು. ಸ್ವಲ್ಪ ದಿವಸದಲ್ಲಿ ಬೆಂಗಳೂರಲ್ಲಿ ಹಿಡಿದಿದ್ರು. ನಿರಂತರವಾಗಿ ನಡೆಯುತ್ತೆ ಇದು. ಹೇಳಿವೇನ್ರಿ, ಈಗ 2 ವರ್ಷದಲ್ಲಿ 50 ಕಡೆ ಹಿಡಿದವರು ನಮ್ಮವರು. ಎಲ್ಲೋ ಒಂದು ಕಡೆ ಅವ್ರಿಗೆ ಯಾವುದೋ ಲಿಂಕ್ ಸಿಕ್ಕಿ ಬಂದಿದ್ರೆ ಅದು ಅಪರಾಧ ಏನು? ಇಡೀ ರಾಷ್ಟ್ರದಲ್ಲಿ ಎಲ್ಲ ಒಂದೇ ಅಲ್ವಾ? ಈಗ ನಮ್ಮದು ಮೊನ್ನೆ ಹಂಗೆ ಅಂದ್ಬಿಟ್ರು, ವಿಜಿಲೆನ್ಸು ಗೊಬ್ಬರ ಅಲ್ಲಿ ಹಿಡಿದ್ಬಿಟ್ರು ಇಲ್ಲಿ ಹಿಡಿದ್ಬಿಟ್ರು ಅಂತ. ಜಾಯಿಂಟಾಗಿ ಆಪ್ರೇಟ್ ಮಾಡಿದ್ದು. ಈಗೆಲ್ಲ ಮಾರಾಟದಲ್ಲಿ ಯಾರೋ ಒಬ್ಬ ಲಿಂಕ್ ಸಿಕ್ಕಿರುತ್ತೆ. ಅವನ್ನ ಮೂಲ ಹುಡುಕೊಂಬಂದಾಗ ಅವ್ನು ಬೆಂಗಳೂರಲ್ಲಿ ಎಲ್ಲೋ ಸ್ಟಾಕ್ ಹೊಂದಿಗಿರ್ತಾನೆ. ಸೊ ಅದು ಮಾರಾಷ್ಟ್ರದ್ದು ಅಂದ್ಬಿಟ್ರೆ ಆಯಿತು. ನಮ್ಮಲ್ಲಿ ಅದ್ರ ಬಗ್ಗೆ ಗಂಭೀರವಾಗಿ ತಗೊಳುತ್ತೆ ಸರ್ಕಾರ. ನಾವು ಅದನ್ನು ಯಾವುದನ್ನು ಲಘುವಾಗಿ ತಗೊಂಡಿಲ್ಲ. ಆಮೇಲೆ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಪೊಲೀಸು ಇಂಥವೆಲ್ಲ ಹಿಂದೆ ಹಲವಾರು CBI ಮಾಡದೇ ಇರತಕ್ಕಂಥ ತನಿಖೆನ ಇದು ಮಾಡಿರ್ತಕ್ಕಂಥದ್ದಕ್ಕೆ ಸಾಕ್ಷಿ ಇದೆ. ಅದರಿಂದ ಕರ್ನಾಟಕ ಪೊಲೀಸು ನಿಜವಾಗೂ ಒಳ್ಳೆ ಕೆಲಸ ಮಾಡುತ್ತೆ. ಸರ್ಕಾರ ಅದಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಈ ಡ್ರಗ್ ಮಾಫಿಯಾನ ಏನೆಲ್ಲ ಸದ್ದು ಬಡಿಲಿಕ್ಕೆ ಅದನ್ನು ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ತಯಾರಿದ್ದೀವಿ. ಡ್ರಗ್ ಸೀಸ್ ಆಗಿದೆ ಸರ್ 55 ಕೋಟಿ ಮೌಲ್ಯದ ಡ್ರಗ್ಸ್. ಅದು ಮಹಾರಾಷ್ಟ್ರ ಪೊಲೀಸರು ಬಂದು ಸೀಸ್ ಮಾಡಿರೋದು. ನಮ್ಮವ್ರ ಸಹಕಾರದಿಂದನೇ ಮಾಡಿರೋದು. ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಸುಮ್ಮನೆ ಏನೇನೋ ಹೇಳ್ತಕ್ಕಂಥದ್ದು ಇನ್ಫಾರ್ಮೇಷನ್ ಸಿಕ್ಕಿದೆ. ಈ ದೇಶದಲ್ಲೆಲ್ಲ ಈ ಪ್ರಪಂಚದಲ್ಲಿ ಡ್ರಗ್ ಮಾಫಿಯಾ ಇದೆ. ಈ ಪ್ರಪಂಚದಲ್ಲಿ ಅವನು ಜೊತೆಲೇ ಓಡಾಡ್ತಾನಂತೆ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳ ಜೊತೆಲಿ. ಆ ಡ್ರಗ್ ಮಾಫಿಯಾ ಇದೆಯಲ್ಲ ಅವ್ನು ಹಿಡಿಯೋಕ್ಕಾಗ್ತಾಯಿಲ್ಲ. ಅವನ್ನ ಹಿಡಿಲಿಕ್ಕೆ ಕಾನೂನು ವ್ಯಾಪ್ತಿಗೆ ಬರ್ತಾಯಿಲ್ಲ. ನಾನು ಮೊನ್ನೆ ಯಾರ ಹತ್ರನೂ ಮಾತಾಡಿದೆ, ಇದು ಹೆಂಗ್ರಿ ಇಷ್ಟೊಂದು ಪ್ರಪಂಚದ ಆದ್ಯಂತ ಹಬ್ಬಿರ್ತಕ್ಕಂಥ ಈ ಡ್ರಗ್ ಮಾಫಿಯನ್ ಅಂತ. ಅದಕ್ಕೆ ಯಾರೋ ಹೇಳ್ತಾಯಿದ್ರು, ಅದು ಆ ಮಟ್ಟಕ್ಕೆ ಅವರು ಕಾನೂನನ್ನು ಎಷ್ಟು ಭದ್ರತೆ ಮಾಡ್ಕೊಂಡು ಅವರು ಯಾರಿಂದ ಯಾರಿಗೆ ಹೋಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾರೂ ಕಂಡುಹಿಡಿಯೋಕ್ಕೆ ಆಗದೇ ಇರೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಅಂತ. ಬಹುಶಃ ನಮ್ಮಲ್ಲಿ ಈಗಾಗಲೇ ಈಗ ಸ್ವಲ್ಪ ದಿವಸದಲ್ಲಿ ಏರ್ಪೋರ್ಟಲ್ಲಿ ಹಿಡಿದಿದ್ರು ನಮ್ಮವರೇ ಪೊಲೀಸರು. ಸ್ವಲ್ಪ ದಿವಸದಲ್ಲಿ ಬೆಂಗಳೂರಲ್ಲಿ ಹಿಡಿದಿದ್ರು. ನಿರಂತರವಾಗಿ ನಡೆಯುತ್ತೆ ಇದು. ಹೇಳಿವೇನ್ರಿ, ಈಗ 2 ವರ್ಷದಲ್ಲಿ 50 ಕಡೆ ಹಿಡಿದವರು ನಮ್ಮವರು. ಎಲ್ಲೋ ಒಂದು ಕಡೆ ಅವ್ರಿಗೆ ಯಾವುದೋ ಲಿಂಕ್ ಸಿಕ್ಕಿ ಬಂದಿದ್ರೆ ಅದು ಅಪರಾಧ ಏನು? ಇಡೀ ರಾಷ್ಟ್ರದಲ್ಲಿ ಎಲ್ಲ ಒಂದೇ ಅಲ್ವಾ? ಈಗ ನಮ್ಮದು ಮೊನ್ನೆ ಹಂಗೆ ಅಂದ್ಬಿಟ್ರು, ವಿಜಿಲೆನ್ಸು ಗೊಬ್ಬರ ಅಲ್ಲಿ ಹಿಡಿದ್ಬಿಟ್ರು ಇಲ್ಲಿ ಹಿಡಿದ್ಬಿಟ್ರು ಅಂತ. ಜಾಯಿಂಟಾಗಿ ಆಪ್ರೇಟ್ ಮಾಡಿದ್ದು. ಈಗೆಲ್ಲ ಮಾರಾಟದಲ್ಲಿ ಯಾರೋ ಒಬ್ಬ ಲಿಂಕ್ ಸಿಕ್ಕಿರುತ್ತೆ. ಅವನ್ನ ಮೂಲ ಹುಡುಕೊಂಬಂದಾಗ ಅವ್ನು ಬೆಂಗಳೂರಲ್ಲಿ ಎಲ್ಲೋ ಸ್ಟಾಕ್ ಹೊಂದಿಗಿರ್ತಾನೆ. ಸೊ ಅದು ಮಹಾರಾಷ್ಟ್ರದ್ದು ಅಂದ್ಬಿಟ್ರೆ ಆಯಿತು. ನಮ್ಮಲ್ಲಿ ಅದ್ರ ಬಗ್ಗೆ ಗಂಭೀರವಾಗಿ ತಗೊಳುತ್ತೆ ಸರ್ಕಾರ. ನಾವು ಅದನ್ನು ಯಾವುದನ್ನು ಲಘುವಾಗಿ ತಗೊಂಡಿಲ್ಲ. ಆಮೇಲೆ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಪೊಲೀಸು ಇಂಥವೆಲ್ಲ ಹಿಂದೆ ಹಲವಾರು CBI ಮಾಡದೇ ಇರತಕ್ಕಂಥ ತನಿಖೆನ ಇದು ಮಾಡಿರ್ತಕ್ಕಂಥದ್ದಕ್ಕೆ ಸಾಕ್ಷಿ ಇದೆ. ಅದರಿಂದ ಕರ್ನಾಟಕ ಪೊಲೀಸು ನಿಜವಾಗೂ ಒಳ್ಳೆ ಕೆಲಸ ಮಾಡುತ್ತೆ. ಸರ್ಕಾರ ಅದಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಈ ಡ್ರಗ್ ಮಾಫಿಯಾನ ಏನೆಲ್ಲ ಸದ್ದು ಬಡಿಲಿಕ್ಕೆ ಅದನ್ನು ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ತಯಾರಿದ್ದೀವಿ.